ಅನ್ನ, ಬೇಳೆ ಸಾರು, ಫಿಶ್ ಫ್ರೈ ಕಾಂಬಿನೇಷನ್ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ. ವಿತೌಟ್ ಕುಕ್ಕರ್ ಮಡಿಕೆಯಲ್ಲಿ ಮಾಡಿರ್ತಕ್ಕಂತಹ ರೈಸು ಒಳ್ಳೆ ಹೆಲ್ದಿ ಆಗಿರೋ ಪಾಂಫ್ರೆಟ್ ಫಿಶ್ ಫ್ರೈ ಕಾಂಬಿನೇಷನ್ ಮಾಡಿ ತಿಂದು ರುಚಿ ನೋಡಿ. ನಮಸ್ತೆ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೆಲ್ದಿ ಮೀಲ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದೀವಿ. ಆ ಪಾತ್ರೆಗೆ ಇವಾಗ 1 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಹೆಲ್ದಿಯಾಗಿ ರೈಸ್ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು. ಇದ್ರಲ್ಲಿ ನಾವು ಕುಕ್ಕರ್ ಯೂಸ್ ಮಾಡದೆ ಮಾಡ್ತಾ ಇರೋದು. ವಿತೌಟ್ ಕುಕ್ಕರ್ ಅಲ್ಲಿ ನೀವು ಹೇಗೆ ಹೆಲ್ದಿ ರೈಸ್ ಮಾಡಬಹುದು, ಮತ್ತೆ ಇದನ್ನ ಗಂಜಿ ಬಸ್ತು ಮಾಡ್ತಾ ಇದೀವಿ, ಅದೇ ಸ್ಪೆಷಲ್ ಇವತ್ತು. ಪ್ರತಿಯೊಬ್ರು ಹಾಗೆ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ನಿಮ್ಗೆ ಶುಗರ್ ಆಗಿರ್ಲಿ, BP ಆಗಿರ್ಲಿ, ಪ್ರತಿಯೊಂದು ಎಲ್ಲ ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗಂಜಿಲಿ ಎಲ್ಲ ಸತ್ವ ಹೊಟ್ಟೋಗೋದ್ರಿಂದ ರೈಸು ಕುಕ್ಕರಲ್ಲಿ ವಿತೌಟ್ ಕುಕ್ಕರಲ್ಲಿ ಮಾಡೋದು ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆ ಬೆನಿಫಿಟ್ ಆಗಿರುತ್ತೆ. ಈಗ 2 ಸತಿ ವಾಶ್ ಮಾಡಿದಾಗಿದೆ. ಈಗ ಒಂದು 10 ನಿಮಿಷ ಅಕ್ಕಿ ನೆನೆಯಕ್ ಬಿಡೋಣ. ಅದ್ ನೆನಿಬೇಕಾದ್ರೆ ಫಿಶ್ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಪಕ್ಕ ಕುಂದಾಪುರ ಸ್ಟೈಲಲ್ಲಿ ಫಿಶ್ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ 2 ರಿಂದ 3 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ನ ಬಳಸಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ನ ಯೂಸ್ ಮಾಡಿ. ಏನಕ್ಕೆ ಅಂತಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರು ಖಾರ ಕಮ್ಮಿ ಇರುತ್ತೆ, ಆದ್ರೆ ಕಲರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. 3 ರಿಂದ 4 ಚಮಚ ಯೂಸ್ ಮಾಡಿ. ಅಂದ್ರೆ ಡಿಪೆಂಡ್ಸ್ ಆನ್ ನೀವು ಯಾವ ತರ ಎಷ್ಟು ಕ್ವಾಂಟಿಟಿ ಫಿಶ್ ಯೂಸ್ ಮಾಡ್ತಿದ್ದೀರಾ ಅಷ್ಟ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 1 ಚಮಚ ಚಿಲ್ಲಿ ಪೌಡರ್, ಇದು ಖಾರಗೋಸ್ಕರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. 1/4 ಚಮಚ ಅರಿಶಿನ ಪುಡಿ. ನಾವಿಲ್ಲಿ 1 ಚಮಚ ಉಪ್ಪು ಹಾಕ್ತಾ ಇದೀವಿ, ಪುಡಿ ಉಪ್ಪು. ಕಾರಣ ಏನು ಅಂತಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕೋಬಹುದು. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನ್ ನಿಂಬೆ ಹುಳಿನ ಯೂಸ್ ಮಾಡ್ತಾ ಇದೀವಿ. ದಯವಿಟ್ಟು ಆದಷ್ಟು ನೀವು ವಿನೆಗರ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಅದ್ರಲ್ಲಿ ಸಿಂಥೆಟಿಕ್ ಕಲರ್ ಆಡ್ ಮಾಡಿರ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ತಿಕ್ಕಾಗಿದೆ ಅಲ್ವಾ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರ್ ಹಾಕೊಂಡು ಮಾಡಿ. ತುಂಬಾ ಜಾಸ್ತಿ ನೀರ್ ಹಾಕೊಂಡ್ರೆ ತುಂಬಾ ತೆಳ್ಳಗಾಗ್ಬಿಡುತ್ತೆ, ಆಗ ಫಿಶ್ಗೆ ಕೋಟಿಂಗ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ನೋಡ್ಕೊಂಡು ತಿಕ್ಕಾಗೆ ಇರ್ಲಿ, ತುಂಬಾ ಗಟ್ಟಿ ಬೇಡ, ಹಾಗಂತ ತುಂಬಾ ಸಾಫ್ಟ್ ಬೇಡ. ಈಗ ನಾವಿಲ್ಲಿ ಪಾಂಫ್ರೆಟ್ ಫಿಶ್ ನ ಯೂಸ್ ಮಾಡ್ತಾ ಇದೀವಿ. ಚೆನ್ನಾಗಿ ವಾಶ್ ಮಾಡ್ಕೊಂಡಿದೀವಿ ಫಿಶ್ ನ. ಈಗ ಇದಕ್ಕೆ ನಾವೇನ್ ಮಸಾಲೆ ಮಾಡ್ಕೊಂಡಿದೀವಿ ಕೋಟಿಂಗ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಯಾವಾಗ್ಲೂ ಪೇಸ್ಟ್ ಮಾಡ್ಬೇಕಿದ್ರೆ ಉಪ್ಪು ಮತ್ತೆ ಖಾರ ಸ್ವಲ್ಪ ರುಚಿಲಿ ಜಾಸ್ತಿನೇ ಇರಬೇಕು. ಯಾಕಂತಂದ್ರೆ ಫ್ರೈ ಮಾಡಿದಾಗ ರುಚಿ ಕಮ್ಮಿ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಉಪ್ಪು ಮತ್ತೆ ಖಾರ ಹುಳಿ ಎಲ್ಲ ಜಾಸ್ತಿನೇ ಇರಲಿ. ಕೋಟಿಂಗ್ ಆಗಿದೆ. ಈಗ ಕೋಟಿಂಗ್ ಎಲ್ಲ ಆಗಿದೆ. ಈಗ ಇದನ್ನ ಫ್ರಿಡ್ಜ್ ಅಲ್ಲಿ ಅರ್ಧ ಗಂಟೆಗಳ ಕಾಲ ಇಟ್ಟಿರೋಣ. ಫಿಶ್ ಫ್ರೈ ಕೋಟಿಂಗ್ ಆಗಿದೆ. ಈಗ ವಿತೌಟ್ ಕುಕ್ಕರ್ ಅಲ್ಲಿ ರೈಸ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀವಿ. ನಾವಿಲ್ಲಿ ಮಡಕೆನ ಯೂಸ್ ಮಾಡ್ತಾ ಇದೀವಿ. ನಿಮ್ಮಲ್ಲಿ ಸ್ಟೀಲ್ ಪಾತ್ರೆ ಇದೆ, ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ಬೋದು, ಮಡಕೆನೆ ಬೇಕು ಅಂತ ಏನಿಲ್ಲ. 4 ಲೋಟ ಅಷ್ಟು ನೀರ್ ತಗೊಂಡು ಹಾಕ್ತಾ ಇದೀವಿ ಪಾತ್ರೆಗೆ. 1 ಚಮಚ ಉಪ್ಪು ಹಾಕ್ತಾ ಇದೀವಿ. ಈಗ ನೀರ್ ಬಿಸಿ ಆಗಿದೆ. ಈ ಬಿಸಿ ಆಗಿರೋ ನೀರಿಗೆ ನಾವು ನೆನ್ಸಿಟ್ಟಿರೋ ಅಕ್ಕಿನ ಹಾಕ್ತಾ ಇದೀವಿ. ನಿಮ್ಗೆ ಇದು ಲಾಂಗ್ ಪ್ರೋಸೆಸ್ ಅನ್ಸ್ಬಹುದು, ಅಥವಾ ಏನಪ್ಪಾ ಕುಕ್ಕರ್ ಅಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ, ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ಕೊಳ್ಬಹುದು. ದಯವಿಟ್ಟು ಆಗಲ್ಲ ಯೋಚನೆ ಮಾಡ್ಬೇಡಿ. ಹೆಲ್ತ್ಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಹೆಲ್ತ್ ಅಂತ ಬಂದ್ರೆ ಎಲ್ಲಾನು ಪಕ್ಕಕ್ಕಿಟ್ಟು ನಾವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ಟು ಲೀವ್ ಅ ಲಾಂಗ್ ಲೈಫ್ ಅಂಡ್ ಹೆಲ್ದಿ ಲೈಫ್. ಅಕ್ಕಿ ಹಾಕಿದ್ದಾಗಿದೆ. ಈಗ ಚೆನ್ನಾಗಿ ಕುದಿಲಿ. ಕುದಿಬೇಕಾದ್ರೆ ನೆಕ್ಸ್ಟ್ ನಾವೀಗ ಹೆಸರುಬೇಳೆ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ಹೆಸರುಬೇಳೆ ಸಾರನ್ನ ಹೇಗ್ ಮಾಡೋದನ್ನ ತೋರಿಸ್ತಾ ಇದೀವಿ. ಮೊದಲನೇದಾಗಿ ಅರ್ಧ ಕಪ್ ಅಷ್ಟು ಹೆಸರುಬೇಳೆನ ಹಾಕಿ ನೀರಲ್ಲಿ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ ನಂತರ ನೀರ್ ಹಾಕಿ ಬೇಯಕ್ಕೆ ಇಡಬೇಕು. ಈಗ ವಾಶ್ ಆಗಿದೆ. ವಾಶ್ ಆದ ನಂತರ ನೀರ್ ಹಾಕಿ ಬೇಯಕ್ಕೆ ಇಡೋಣ. ಇದಕ್ಕೀಗ ನಾವು ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಚಮಚ ಕಲ್ಲುಪ್ಪು, ಅರ್ಧ ಸ್ಪೂನ್ ಅಷ್ಟು ದೇಸಿ ತುಪ್ಪ ಹಾಕಿ ಈಗ ಬೇಯಕ್ಕೆ ಬಿಡೋಣ. ಈಗ ಇದು ಬೇಯಬೇಕಾದ್ರೆ ಇದಕ್ಕೀಗ ನಾವು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿನ ಹಾಕಿ ಬೇಳೆ ಸಾರಿಗೆ ರೆಡಿ ಮಾಡ್ಕೊಳ್ತೀವಿ. ಈಗ 10 ನಿಮಿಷ ಆಗಿದೆ ಬೇಯಕ್ಕಿಟ್ಟು. ನೋಡೋಣ ಎಷ್ಟು ಬೆಂದಿದೆ ಅಂದ್ಬಿಟ್ಟು. ವಾವ್,
ತುಂಬಾ ಟೈಮ್ ತಗೊಳಲ್ಲ ಫ್ರೆಂಡ್ಸ್. ನೋಡಿ ಈಗ ಬೆಂದಿದ್ಯಾ ಅಂತ ನೋಡೋಣ. ಸ್ವಲ್ಪ ಗಟ್ಟಿ ಇದೆ. ಕೆಲವ್ರಿಗೆ ಗಟ್ಟಿ ಬೇಕು ಅಂತಂದ್ರೆ ನೀವು ಬೇಕಾದ್ರೆ ಆಫ್ ಮಾಡಿ ಲಿಡ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ಬೋದು. ಇಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತು ಬೇಗ ಬಿಡೋಣ. ನಮ್ಗೆ ಸ್ವಲ್ಪ ಮೆತ್ತಗೆ ಬೇಕಾಗಿರೋದ್ರಿಂದ ನಾವು ಇನ್ನೊಂದು 2 ರಿಂದ 3 ನಿಮಿಷ ಕುದಿಯಕ್ ಬಿಡ್ತೀವಿ. ನಂತರ ಇದನ್ನ ಸ್ಟೇನರ್ ಅಲ್ಲಿ ಬಸಿಬೇಕು. ನೋಡಿ ಈ ತರ ಬಸಿದ್ರೆ ಅದ್ರಲ್ಲಿರೋ ಗಂಜಿ ಎಲ್ಲ ಇಲ್ಲಿ ಕೆಳಗಡೆ ಹೋಗಿದೆ. ಸೊ ಇದೇ ನಿಮ್ಗೆ ಬೇಡದೇ ಇರೋದು. ನಮ್ಗೆ ಬೇಕಾಗಿರೋದು ಮಾತ್ರ ಇಷ್ಟಷ್ಟೇ. ಸಾರ್ಗೆ ಬೇಳೆನ ಬೇಕಿಟ್ಟಿದೀವಿ. ಈಗ ಅದಕ್ಕೆ ಟೊಮೊಟೊ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು. ಒಂದು ಪ್ಯಾನ್ಗೆ ಈಗ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸಾಸಿವೆ ಹಾಕ್ಬೇಕು. ಸಾಸಿವೆ ಹೊಟ್ಟತಾ ಇದೆ. ಹೊಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜೀರಿಗೆ ಹಾಕ್ತಾ ಇದೀವಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕು. ನಾವಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀವಿ. ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಅದ್ರ ಜೊತೆಗೆ 2 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ತೊಳೆದು ಯೂಸ್ ಮಾಡ್ತಿರೋ ಕರಿಬೇವು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಆಪ್ಷನಲ್. ಜೀರಿಗೆ ಬೇಕಂದ್ರೆ ಯೂಸ್ ಮಾಡಿ. ಕೆಲವರಿಗೆ ಜೀರಿಗೆ ಇಷ್ಟ ಆಗಲ್ಲ. ನಾವಿಲ್ಲಿ ಬೇಳೆ ಸಾರನ್ನು ಸಹ ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಎಷ್ಟು ಕಡೆ ಕೇಳಿತೀರಾ, ಕುಕ್ಕರಲ್ಲಿ ಬೇಳೆ ಬೇಯಲ್ಲ, ಆದ್ರೆ ಕರಗುತ್ತೆ. ಬಟ್ ನಿಮ್ಗೆ ಅದು ಹೆಲ್ತ್ಗೆ ಯಾವುದೇ ತರ ಬೆನಿಫಿಟ್ ಇರೋದ್ರಿಲ್ಲ. ನೀವೇನ್ ವಿತೌಟ್ ಕುಕ್ಕರಲ್ಲಿ ಮಾಡ್ತೀರಾ, ಅದು ತುಂಬಾ ಹೆಲ್ದಿ ಮತ್ತೆ ನಿಮ್ಮ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯ ಪರಿಣಾಮ ಬೀರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕು. ಈರುಳ್ಳಿ ಬಾಡಿದ್ಮೇಲೆ ನಾವಿಲ್ಲಿ 2 ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದೀವಿ. ಮೀಡಿಯಂ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ತೀರಾ ದಪ್ಪನೂ ಬೇಡ, ತೀರಾ ಸಣ್ಣನೂ ಬೇಡ. ಇದು ಫ್ರೈ ಆದ ನಂತರ ನಾವೇನ್ ಬೇಳೆ ಬೇಯಿಸಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಟ್ಟಿಗೆ ಕುದಿಯಕ್ಕೆ ಬಿಡಬೇಕು. ನಾವಿಲ್ಲಿ ಯಾವುದೇ ತರಹದ ನಾನ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಮನೇಲಿ ನಾನ್ ಸ್ಟಿಕ್ ಪಾತ್ರೆ ಇದ್ರೆ ಇವಾಗಲೇ ಚೇಂಜ್ ಮಾಡಿ. ಐದರ್ ಸ್ಟೀಲ್ ಯೂಸ್ ಮಾಡಿ ಅಥವಾ ಮಡಕೆ, ಕ್ಯಾಸ್ಟ್ ಐರನ್ ಅಂತ ಯೂಸ್ ಮಾಡಿ. ಯಾಕಂತಂದ್ರೆ ಟೆಫ್ಲಾನ್ ಕೋಟಿಂಗ್ ಇರುವಂತಹ ಏನು ನಾನ್ ಸ್ಟಿಕ್ ತವಾ ಇದೆ, ದಟ್ ಈಸ್ ತುಂಬಾ ಡೇಂಜರಸ್. ಕ್ಯಾನ್ಸರ್ ಸಹ ಬರೋ ಸಾಧ್ಯತೆ ಇದೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಬಿ ಕೇರ್ಫುಲ್ ಗೈಸ್. ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈನ ಇವಾಗ ಬೇಳೆ ಬೇಯಿಸಕ್ಕೆ ಇಟ್ಟಿದ್ವಲ್ಲ ಆ ಪಾತ್ರೆಗೆ ಬೇಳೆ ಬೆಂದಿದೆ ಅಂತ ನೋಡಿ ಟ್ರಾನ್ಸ್ಫರ್ ಮಾಡಬೇಕು. ಈಗ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ನಾವು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಟೊಮೊಟೊನೆಲ್ಲ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ನಿಮ್ಗೆ ತುಂಬಾ ಸಾರೇನು ಸ್ವಲ್ಪ ತಿಕ್ಕಾಗಬೇಕು ಅಂತಂದ್ರೆ, ಸ್ವಲ್ಪ ದಪ್ಪ ಇರಬೇಕು ಅಂತಂದ್ರೆ ನೀರ್ ಆಡ್ ಮಾಡ್ಬಿಡಿ. ಇಲ್ಲ ನಿಮ್ಗೆ ಸ್ವಲ್ಪ ನೀರ್ ಬೇಕಂದ್ರೆ ಬಿಸಿನೀರ್ನ ಹಾಕಿ ಡೈರೆಕ್ಟ್ ತಣ್ಣೀರ್ ಇದಕ್ಕೆ ಯೂಸ್ ಮಾಡಬೇಡಿ. ನಮ್ಗೆ ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ಈ ಫ್ರೈ ಮಾಡಿರೋ ಪ್ಯಾನ್ಗೆನೆ ನೀರ್ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಆಡ್ ಮಾಡ್ತಾ ಇದೀವಿ. ಎಸ್, ವಾವ್. ಇದು ಇನ್ನೊಂದು 2 ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಕುದೀಲಿ. ಉಪ್ಪು ಎಷ್ಟು ಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರ್ ರೆಡಿ ಆಯ್ತು. ಈಗ ಚೆನ್ನಾಗಿ ಕುದೀತಾ ಇದೆ. ಕುದ ನಂತರ ನೆಕ್ಸ್ಟ್ ನಾವು ಫಿಶ್ ಫ್ರೈ ಮಾಡ್ತಾ ಇದೀವಿ. ಫಿಶ್ ಫ್ರೈಗೆ ಈಗ ಪ್ಯಾನ್ ಇಟ್ಕೊಂಡಿದೀವಿ. ಆ ಪ್ಯಾನ್ಗೆ 4 ರಿಂದ 5 ಚಮಚ ಎಣ್ಣೆ ಹಾಕೋಬೇಕು. ಅಂತಂದ್ರೆ ಈಗ ನಾವು ಫ್ರಿಡ್ಜ್ ಇಂದ ತೆಗ್ದಿಟ್ಟಿರೋ ಈ ಫಿಶ್ ಮಸಾಲೆ ಒಳ್ಳೆ ಚೆನ್ನಾಗಿ ನೋಡಿ ಕೋಟಿಂಗ್ ಆಗಿದೆ, ಎಲ್ಲ ತುಂಬಾ ಚೆನ್ನಾಗಿ ಕೋಟಿಂಗ್ ಆಗಿದೆ. ಈಗ ಇದನ್ನ ಫ್ರೈ ಮಾಡಕ್ಕೆ ಹಾಕೋಣ. ಈಗ ಇದು ಮೀಡಿಯಂ ಫ್ಲೇಮ್ ಅಲ್ಲಿ 3 ಮಿನಿಟ್ಸ್ ಮಾತ್ರ ಬೇಯಿಸಬೇಕು. ತುಂಬಾ ಜಾಸ್ತಿನೂ ಬೇಯಿಸಬೇಡಿ. ತುಂಬಾ ಜಾಸ್ತಿ ಬೇಯಿಸಿದ್ರೆ ಗಟ್ಟಿ ಆಗ್ಬಿಡುತ್ತೆ. ನೋಡಿ ಈ ತರ ವೈಟ್ ಪ್ಯಾಚಸ್ ಕಾಣಿಸ್ತಾ ಇದ್ರೆ ಅದು ಮೀಡಿಯಂ ಬೆಂದಿದೆ ಅಂತ ಅರ್ಥ. ಉಲ್ಟಾ ಮಾಡೋಣ. ಓ ಕೂಲ್. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ, ಯಾಕಂದ್ರೆ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಸಿಡಿಯುತ್ತೆ. ಮತ್ತೆ ನೀವು ಶಿಫ್ಟ್ ಮಾಡ್ಬೇಕಾದ್ರೆ, ಟರ್ನ್ ಮಾಡ್ಬೇಕಾದ್ರೆ ಫ್ಲೇಮ್ ನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಅಥವಾ ಲೋ ಅಲ್ಲಿ ಇಟ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ಕುಕ್ ಆದ್ರೆ ಮಾತ್ರ ಈ ತರ ಬರೋದು. ಇದು 2 ಮಿನಿಟ್ಸ್ ಆಗಿದೆ. 2 to 3 ಮಿನಿಟ್ಸ್ ಸಾಕಾಗತ್ತೆ. ಓ ನೈಸ್. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ.
ಅನ್ನ, ಬೇಳೆ ಸಾರು, ಫಿಶ್ ಫ್ರೈ ಕಾಂಬಿನೇಷನ್ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ. ವಿತೌಟ್ ಕುಕ್ಕರ್ ಮಡಿಕೆಯಲ್ಲಿ ಮಾಡಿರ್ತಕ್ಕಂತಹ ರೈಸು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಿಂಪಲ್ ಆಗಿ ಹೈ ಪ್ರೋಟೀನ್ ಇರುವಂತಹ ಹೆಸರು ಬೇಳೆ ಸಾರು, ಒಳ್ಳೆ ಹೆಲ್ದಿ ಆಗಿರೋ ಪಾಂಫ್ರೆಟ್ ಫಿಶ್ ಫ್ರೈ ಕಾಂಬಿನೇಷನ್ ಮಾಡಿ ತಿಂದು ರುಚಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.